ಜಸ್ಟ್ 20 ಮಿನಿಟ್ಸಲ್ಲಿ ತ್ರಿಶು ಚಿಕನ್ ಬಿರಿಯಾನಿ ಪೇಸ್ಟ್ನ ಯೂಸ್ ಮಾಡಿ ಕೇವಲ 3 ಸ್ಟೆಪ್ಪಲ್ಲಿ ದೊಣ್ಣೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಕಮ್ಮಿ ಟೈಮಲ್ಲಿ ಅಡುಗೆ ಬರದೇ ಇರೋರು ಬ್ಯಾಚುಲರ್ಸ್ ಕೂಡ ಈ ಬಿರಿಯಾನಿನ ಈಸಿಯಾಗಿ ಮಾಡ್ಕೋಬಹುದು. ತ್ರಿಶು ಅವರು ಎಲ್ಲ ಥರದ ಮಸಾಲ ಪದಾರ್ಥಗಳನ್ನು ಲಾಂಚ್ ಮಾಡಿದ್ದಾರೆ. ಪ್ರತಿಯೊಂದು ಪ್ಯಾಕೆಟ್ ಹಿಂದೆ ಕೂಡ ತಯಾರಿಸುವ ವಿಧಾನವನ್ನು ಕೂಡ ಬರೆದಿರ್ತಾರೆ. ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನಾನಿಲ್ಲಿ 500 ಗ್ರಾಮ್ ಚಿಕನ್ಗೆ ತ್ರಿಶು ಚಿಕನ್ ಬಿರಿಯಾನಿ ಪೇಸ್ಟ್ನ ಹಾಕಿ 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಪಲಾವ್ ಎಲೆನ ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಮ್ಯಾರಿನೇಟ್ ಆಗಿರೋ ಚಿಕನ್, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸಿ ಇನ್ನೊಮ್ಮೆ ಫ್ರೈ ಮಾಡಿ. ನಂತರ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಸೇರಿಸಿ 2 ವಿಸಿಲ್ನಷ್ಟು ಕೂಗಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಕೂಡ ವೀಕೆಂಡ್ ಈ ಬಿರಿಯಾನಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಜೊತೆಗೆ ಶೇರ್ ಮಾಡಿ. ತ್ರಿಶು ಅವರು ಎಲ್ಲ ರೀತಿಯ ಮಸಾಲ ಪದಾರ್ಥಗಳನ್ನು ಲಾಂಚ್ ಮಾಡಿದ್ದಾರೆ. ಅವರ ವೆಬ್ಸೈಟ್ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ಸತಿ ಚೆಕ್ ಮಾಡಿ.